ಚಳಿಗಾಲ ಶುರುವಾಯಿತು ಅಂದರೆ ಏನಾದರೂ ಸ್ನ್ಯಾಕ್ಸು ತಿನ್ನಬೇಕು ಅನಿಸುತ್ತೆ. ಆ ಸ್ನ್ಯಾಕ್ಸ್ ಎಲ್ಲ ದಿಢೀರನೇ ಮಾಡಬೇಕು. ಕಾಫಿ ಟೈಮ್ಗೆ ತಕ್ಷಣಕ್ಕೆ ಮಾಡುವಂತಹ ಕೆಲವೊಂದು ಸ್ನ್ಯಾಕ್ಸ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ಈ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದಷ್ಟೇ ಅಲ್ಲ, ನಾಲಿಗೆಗೆ ರುಚಿ ಕೊಡುವಂತಹ ಇಂತಹ ಸ್ನ್ಯಾಕ್ಸ್ನ ನಾನು ಸುಲಭ ರೀತಿಯಲ್ಲಿ ಮಾಡೋದನ್ನ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು ಇಷ್ಟೊಂದು ಚಳಿ ಆಗ್ತಾಯಿದೆ ಅಲ್ವಾ? ಏನಾದರೂ ಖಾರವಾಗಿ ತಿನ್ನಬೇಕು ಅನಿಸುತ್ತೆ. ಅವಾಗವಾಗ ಏನಾದರೂ ಖಾರವಾಗಿ ಬಿಸಿಯಾಗಿರಬೇಕು, ತಿಂತಾ ಇರಬೇಕು ಅನಿಸುತ್ತಲ್ವ ಸ್ನೇಹಿತರೆ. ಅದಕ್ಕೆ ನೋಡಿ, ಈ ಮುಸ್ಕಿನ ಜೋಳ, ಹಸಿ ಮುಸ್ಕಿನ ಜೋಳ ಸಿಗುತ್ತಲ್ವ ಸ್ನೇಹಿತರೆ, ಅದನ್ನು ನಾನು ಬಿಡಿಸಿ ಈ ರೀತಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಮ್ಮ ಈ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಹೇಗೆ ಅಂತೀರಾ? ಇವಾಗ ನಾನು ಏನಾದರೂ ನಿಮಗೆ ತಕ್ಷಣಕ್ಕೆ ಅವಾಗವಾಗ ತಿಂತಾ ಇರಬೇಕು ಅಂದರೆ ಇದನ್ನು ಬೇಯಿಸಿ ಇಟ್ಕೊಂಡಿದ್ದು ಒಗ್ಗರಣೆಯನ್ನು ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂದರೆ ಕಣ್ಣು ಮುಚ್ಚಿ ಕಣ್ಣು ತೆರೆಸಲಾಗುತ್ತೆ. ಆದರೆ ಮಾಡೋ ವಿಧಾನ ಹೇಗೆ ಅಂದರೆ, ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಸ್ನೇಹಿತರೆ. ಎಷ್ಟು ಮಟ್ಟಿಗೆ ಅಂದರೆ ಒಂದು ಮುಕ್ಕಾಲು ಭಾಗನೂ ಇಲ್ಲ, ಅದಕ್ಕಿಂತ ಕಮ್ಮಿಯಷ್ಟು ಬೇಯಿಸ್ಕೊಳ್ಬೇಕು. ತುಂಬ ಬೇಯಿಸಬಾರ್ದು, ಸ್ವಲ್ಪ ಮಟ್ಟಿಗೆ ಒಂದು 5-10 ನಿಮಿಷದೊಳಗಡೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದೇನು ಬೆಂದೋಗ್ಬಿಡುತ್ತೆ ಸ್ನೇಹಿತರೆ, ಏನು ತುಂಬ ಹೊತ್ತು ತಗೊಳ್ಳಲ್ಲ. ಹಾಗಾಗಿ ನಾನು ಬೇಯಿಸಿಟ್ಕೊಂಬಿಟ್ಟಿರ್ತೀನ, ಬೇಕು ಅಂದಾಗ ಹೋಗಿ ಖಾರನೂ ರೆಡಿ ಇರುತ್ತೆ, ಹೋಗೋದು ಬಿಸಿ ಮಾಡ್ಕೊಳ್ಳೋದು, ತಿನ್ನೋದು. ಹೀಗೆ ಹೇಳಿದೆ ಸ್ನೇಹಿತರೆ, ಕಣ್ಣು ಮುಚ್ಚಿ ಕಣ್ಣು ತೆರೆಸ್ರಲ್ಲಿ ಅಂತ. ಆಮೇಲೆ ಬೇಸಾಯಿತು. ಇವಾಗ ನೋಡಿ, ಇದನ್ನು ನೀರನ್ನೆಲ್ಲ ಬಸಿತಾ ಇದ್ದೀನಿ ಸ್ನೇಹಿತರೆ. ನೀರು ಒಂಚೂರು ಇರಬಾರ್ದು ಸ್ನೇಹಿತರೆ, ಫುಲ್ಲು ತೆಗೆದಾಕ್ಬಿಡ್ಬೇಕು. ನೀರನ್ನೆಲ್ಲ ಬಸ್ತಾದ್ಮೇಲೆ ಇವಾಗ ಒಂದು ಒಗ್ಗರಣೆ ಕೊಡೋಣ. ಈ ಮುಸ್ಕಿನ ಜೋಳ ಬೇಯಿಸಿರ್ತೀವಲ್ಲ, ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ಟು ಇಟ್ಕೊಂಬಿಟ್ರೆ ಸಾಕು ಸ್ನೇಹಿತರೆ. ನೋಡಿ, ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ಬೆಣ್ಣೆ ಹಾಕ್ಕೊಳ್ಬೋದು, ತುಪ್ಪ ಹಾಕ್ಕೊಳ್ಬಹುದು, ಏನು ಬೇಕಾದರೂ ಹಾಕ್ಕೊಳ್ಬೋದು. ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿದ್ದು ಹಾಕ್ಕೊಂಡೆ. ಹಚ್ಚ ಖಾರದ ಪುಡಿ ಸ್ನೇಹಿತರೆ, ಸ್ವಲ್ಪ ಮಟ್ಟಿಗೆ ಮಸಾಲೆ ಆದರೆ ಸಾಕು. ಹೆಚ್ಚಿಗೆ ಆದ್ರೂ ಮಸಾಲೆ ಅನಿಸಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆಮೇಲೆ ನಾನು ಅರಿಶಿಣ ಹಾಕಿದ್ದೀನಿ ಸ್ನೇಹಿತರೆ. ಏನೇ ಆಗಲಿ ಕಲರ್ಫುಲ್ಲಾಗಿ ಕಾಣಿಸಿದ್ರೇ ಚೆನ್ನಾಗಿರೋದಲ್ವ ಸ್ನೇಹಿತರೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಾವು ಇವಾಗ ಗರಂ ಮಸಾಲನೂ ಸಹ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಇವಾಗ ನಾವು ಒಂದು 3 ಕಾಯಿ ತೊಗೊಂಡಿದ್ದೀವಿ ಅಂದರೆ ಇಷ್ಟೇ ಮಸಾಲೆ ಸಾಕು. ತುಂಬ ಮಸಾಲೆ ಆದರೆ ಗಾಢವಾಗಿ ಚೆನ್ನಾಗಿರಲ್ಲ ಸ್ನೇಹಿತರೆ. ಅದಕ್ಕೆ ಉಪ್ಪಾಕಿ ಬೇಯಿಸಿರ್ತೀವಲ್ವ, ಸುಮ್ಮನೆ ಒಂದು ಸ್ವಲ್ಪ ಖಾರ ಕೊಡಬೇಕು, ಹೆಚ್ಚಿಗೆ ಕೊಟ್ಟರೆ ಅಷ್ಟೊಂದು ರುಚಿ ಕೊಡೋದಿಲ್ಲ. ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ. 3 ಕಾಯಿಗೆ ನಾನು ಇಷ್ಟೇ ಮಸಾಲೆ ಹಾಕಿರೋದು. ಮಾಡಿಟ್ಕೊಂಬಿಟ್ರೆ ತಕ್ಷಣಕ್ಕೆ ಮಾಡ್ಕೊಂಬಿಡ್ಬೋದು. ನೋಡಿ, ಇವಾಗ ನಾನು ಬೇಯಿಸಿರುವಂತಹ ಮುಸ್ಕಿನ ಜೋಳನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಮಾತಾಡ್ತಾ ಟಿಪ್ಸು ಹೇಳ್ತಾ ಇದ್ದೀನಿ, ಜೊತೆಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ಈ ಸ್ನ್ಯಾಕ್ಸ್ ಆಗಬೇಕಂದ್ರೆ ಅದಕ್ಕೂ ಒಂದೊಳ್ಳೆ ಟಿಪ್ಸ್ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಈಗೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಎಷ್ಟು ಮಟ್ಟಿಗೆ ಅಂದರೆ ಸ್ವಲ್ಪ ಈ ಖಾರ ಎಲ್ಲ ಈ ಜೋಳಗೆ ತಾಕಬೇಕು. ಅಲ್ಲಿವರೆಗೂ ಸಣ್ಣಗೆ ಹುರಿ ಕೊಟ್ಕೊಂಡು ನಾವು ಮಿಕ್ಸ್ ಕೊಟ್ಬಿಟ್ರೆ ನಮ್ಮ ಮುಸ್ಕಿನ ಜೋಳ ಬೇಯಿಸಿರ್ತೀವಲ್ಲ ಅದಕ್ಕೆ ಈ ಖಾರ ಹಿಡಿಯುತ್ತೆ. ಆವಾಗ ಸ್ಟವ್ ಆಫ್ ಮಾಡಿದ್ರೆ ಸಾಕು ಸ್ನೇಹಿತರೆ, ನಮ್ಮ ಮುಸ್ಕಿನ ಜೋಳದ ಖಾರ ರೆಡಿ ಆಯಿತು. ಬಿಸಿದು ಜೋಳದ ತಿಂತಾಯಿದ್ರೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಬೇಕಾದಲ್ಲಿ ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸಹ ಸೇರಿಸ್ಕೋಬೋದು. ಇಲ್ಲ ನಮಗಿನ್ನೂ ಗ್ರ್ಯಾಂಡಾಗಿ ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಬೋದು, ಕ್ಯಾರೆಟ್ ತುರಿ ಹಾಕ್ಕೊಳ್ಬಹುದು. ಹೀಗೆ ಹೇಗೆ ಬೇಕಾದರೂ ಹಾಕ್ಕೊಂಡು ನಾವು ಚೆನ್ನಾಗಿ ತಿನ್ನಬಹುದು. ಇದನ್ನು ನಾನು ಹೇಳಿ ಒಂದು ಸೈಡಿಗಿಟ್ಟೆ. ಯಾಕಂದರೆ ಮಕ್ಕಳು ಇದನ್ನು ಫುಲ್ಲು ಖಾಲಿ ಮಾಡಾಕ್ಬಿಡ್ತಾರೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತಲ್ಲ, ದೊಡ್ಡವರು ಚೆನ್ನಾಗಿ ಖಾಲಿ ಮಾಡ್ಬೋದು. ಇವಾಗ ಬಿಸಿ ತಿಂದ್ಬಿಟ್ರೆ ನಾವು ಮತ್ತೆ ನೈಟ್ ಊಟ ಅಂತೂ ಆಗೋದೇ ಇಲ್ಲ. ಯಾಕಂದರೆ ಇದು ಈವ್ನಿಂಗ್ ಸ್ನ್ಯಾಕ್ಸು. ಇದನ್ನು ತಿಂದ್ಬಿಟ್ವಿ ಅಂದರೆ ಮತ್ತೆ ಹಶ್ವ ಅನ್ನೋದೇ ಇರಲ್ಲ. ಬಿಸಿ ತಿಂದಿರ್ತೀವ, ಅದರ ಮೇಲೆ ಒಂದು ಲೋಟ ಕಾಫಿನ, ಮಕ್ಳಿಗೆ ಒಂದು ಲೋಟ ಹಾಲು ಕೊಟ್ಟಿರ್ತೀವ,
ಅಷ್ಟೇ ಸ್ನೇಹಿತರೆ. ನೈಟ್ ಊಟನೇ ಬೇಡ ಆಗಿರುತ್ತೆ. ಡಯಟ್ ಮಾಡೋರ್ಗಂತೂ ಸೂಪರಾಗಿರುವಂತಹ ಒಂದು ಇದನ್ನು ಫುಡ್ ಅಂತಲೇ ಹೇಳಬಹುದು ಸ್ನೇಹಿತರೆ. ಹೇಗಿದೆ ನನ್ನ ಈ ಸೂಪರ್ ಕಣ್ಮುಚ್ಚಿ ಕಣ್ ತೆರೆಯುವಂತಹ ಟಿಪ್ಸನ್ನ ಹೇಳಿದ್ದೀನಿ, ಜೊತೆಗೆ ಈ ಸ್ನ್ಯಾಕ್ಸ್ನ ತೋರಿಸಿದ್ದೀನಿ ಸ್ನೇಹಿತರೆ. ನೀವು ತಿನ್ನಿ, ನಾನು ತಿಂತೀನಿ, ಬನ್ನಿ ಸ್ನೇಹಿತರೆ. ಅದಕ್ಕೆ 2 ಪ್ಲೇಟ್ ಇಟ್ಟಿದ್ದೀನಿ, ಇಬ್ಬರು ತಿನ್ನೋಣ ಆಯಿತಾ. ನೆಕ್ಸ್ಟ್ ಇನ್ನೊಂದು ಸ್ನ್ಯಾಕ್ಸ್ಗೆ ಹೋಗೋಣ ಬನ್ನಿ. ಇವಾಗ ಬಾಳೆಕಾಯಿನ ತೊಗೊಂಡಿದ್ದೀನಿ. ಬಾಳೆಕಾಯಿನೂ ಅಷ್ಟೇ ಖಾರವಾಗಿರಬೇಕು. ಅದು ಅಷ್ಟೇ ಕಾಫಿ ಟೈಮಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬಾ ಅದು ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಬಾಳೆಕಾಯಿನೂ ಅಷ್ಟೇ ನೀವು ತಂದ್ಬಿಟ್ಟು ಅದು ಕಪ್ಪಾಗಿಬಿಡುತ್ತೆ ಸ್ನೇಹಿತರೆ. ಬಟ್ಟೆಗೇನ ತಾಕಿದ್ರೆ ದೂರದಲ್ಲಿ ಇಟ್ಕೊಂಡೆ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಕೂಡಲೇ ನಾವು ನೀರಿಗೆ ಹಾಕಬೇಕು ಸ್ನೇಹಿತರೆ. ನಾವೇನಾದ್ರೂ ಸ್ವಲ್ಪ ಲೇಟ್ ಮಾಡಿದ್ವಿ ಅಂದ್ರೆ ಅದು ಒಂಥರ ನೇಳೇನು ಕಲರ್ ಆಗಿಬಿಡುತ್ತೆ ಸ್ನೇಹಿತರೆ. ಆವಾಗ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಮತ್ತು ಟೇಸ್ಟು ಬೇರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಕ್ಷಣಕ್ಕೆ ನಾವು ನೀರಿಗೆ ಹಾಕಬೇಕಾಗತ್ತೆ. ಇವಾಗ ನಾನು ಇದಕ್ಕೆ ಅಚ್ಕಾರದ ಪುಡಿ, ಉಪ್ಪು, ಧನಿಯಾ ಪುಡಿ ನೋಡಿ ಇದೆಲ್ಲನೂ ನಾನು ಒಟ್ಟಿಗೆ ಹಾಕಿದ್ದೀನಿ. ಅರಿಶಿಣ ಪುಡಿ ಆಯಿತಾ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆನೂ ಸೇರಿಸಿದ್ರು ಚೆನ್ನಾಗಿರುತ್ತೆ ಆಯಿತಾ. ಇದೆಲ್ಲ ಹಾಕಿ ನಾನು ಏನು ಮಾಡ್ತೀನಿ, ಎಷ್ಟು ರುಚಿ ಕೊಡುತ್ತೆ ಅಂದರೆ ಹೇಳೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಅಷ್ಟು ರುಚಿ ಕೊಡುತ್ತೆ. ಈವ್ನಿಂಗ್ ಯಾರಾದರೂ ಸ್ನೇಹಿತರು ಬಂದರು ಅವ್ರಿಗೇನಾದರೂ ನಾವು ಈ ಚಳಿ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಅವ್ರಿಗೇನಾದರೂ ಬಂದ ಕೂಡಲೇ ಏನಾದರೂ ಒಂಚೂರು ಕೊಡಬೇಕು ಅನಿಸುತ್ತಾ, ಈ ರೀತಿ ತಕ್ಷಣಕ್ಕೆ ಮಾಡಿ ಕೊಡ್ಬೋದು ಸ್ನೇಹಿತರೆ. ಈ ರೀತಿ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಳೋದು. ಬಾಳೆಕಾಯಿನ ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಬಿಟ್ರೆ ಹಾಳಾಗಲ್ಲ. ಹಾಗೆ ಹೊರಗಿಟ್ಟಿದ್ರೆ ಮಾತ್ರ ಅದು ಕಪ್ಪಾಗ್ಬಿಟ್ಟು ರುಚಿ ಚೇಂಜ್ ಆಗುತ್ತೆ. ಆದರೆ ನೀರಲ್ಲಿಟ್ಟರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಮ್ಮ ಬಾಳೆಕಾಯಿ ಫ್ರೈ ಆಗಿಬಿಡುತ್ತೆ. ಮಸಾಲೆನೂ ಮಾಡಿಬಿಟ್ಟು ಇಟ್ಟಿರೋದು. ಸ್ನೇಹಿತರು ಬಂದರು, ಇಲ್ಲ ಮಕ್ಕಳು ಸ್ಕೂಲಿಂದ ಬಂದರು, ಮನೆಯವರು ಆಫೀಸಿಂದ ಬಂದರು, ಆವಾಗೇನಾಗುತ್ತೆ ನಾವು ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಾವು ಈ ಬಾಳೆಕಾಯಿ ಫ್ರೈನ ಮಾಡಬಹುದು ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದು ಏನಪ್ಪ ಸುಳ್ಳು ಹೇಳೋದ್ರು ಅಂದ್ಕೊಳ್ಬೇಡಿ. ಈ ಥರ ಮಸಾಲೆ ರೆಡಿ ಮಾಡಿಕೊಂಡು ಕಾಫಿ ಜೊತೆಗೆ ಬಿಸಿ ಬಿಸಿಯಾಗಿ ನಾವು ಮಾಡಿಕೊಂಡು ತಿನ್ನಬಹುದು. ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕಿ ಮಸಾಲೆನ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಹಾಕಿದ್ರೇ ಒಂದು ರೀತಿ ಬೈಂಡಿಂಗ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಈ ರೀತಿ ಸ್ವಲ್ಪ ಮಸಾಲೆಗೆ ಸ್ವಲ್ಪ ಚಿರೋಟಿ ರವೆನ ಸೇರಿಸಿ ಈ ರೀತಿ ಎಲ್ಲದಕ್ಕೂ ಮೆತ್ತದ ಕೈಯಲ್ಲಿ ಬೇಕಾದರೂ ಮಾಡ್ಬೋದು. ಸ್ಪೂನಲ್ಲಿ ಕೆಲವರಿಗೆ ಅಚ್ಕಾರದ ಪುಡಿ ಖಾರ ಆಗುತ್ತೆ ಅನ್ನೋರು ಈ ರೀತಿ ಮಾಡ್ಕೊಳ್ಬಹುದು. ನನಗೆ ಕೈ ಉರಿಯುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಸ್ಪೂನಲ್ಲೇ ಮಾಡ್ತೀನಿ. ಆದ್ರೂ ಕೈಗೆಲ್ಲ ತಾಕುತ್ತೆ, ಸ್ವಲ್ಪ ಕೈ ಉರಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಚಿರೋಟಿ ರವೆಲ್ಲೇ ಡಿಪ್ ಮಾಡಿಬಿಟ್ರೆ ಅಪ್ಪಬ್ಬಾ ಈವ್ನಿಂಗ್ ಸ್ನ್ಯಾಕ್ಸು ಸೂಪರಾಗಿರುತ್ತೆ ಸ್ನೇಹಿತರೆ. ಎಷ್ಟು ರುಚಿ ಕೊಡುತ್ತೆ ಅಂದರೆ ಕಾಫಿ ನಿಜವಾಗ್ಲೂ ಜಾಸ್ತಿ ಮಾಡಬೇಕಾಗತ್ತೆ ಆಗಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಚೆನ್ನಾಗಿ ಡಿಪ್ ಮಾಡಬೇಕು. ಅದು ಮಸಾಲೆಗೆ ಇದು ಚಿರೋಟಿ ರವೆ ಇರುತ್ತಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ನೋಡಿ ಎಲ್ಲನೂ ನಾನು ಇವಾಗ ಕೈಯಲ್ಲೇ ಮಾಡೋಕ್ಕೆ ಶುರು ಮಾಡಿದೆ. ಕೈಯಲ್ಲೂ ಸಹ ಮಾಡಬಹುದು, ಆದರೆ ನನಗೆ ತುಂಬ ಕೈ ಉರಿ ಬರುತ್ತೆ. ಆದರೂ ಪರವಾಗಿಲ್ಲ, ಕೈಯಲ್ಲೂ ಮಾಡ್ಬೋದು ಅನ್ನೋದನ್ನ ನನ್ನ ಸ್ನೇಹಿತರಿಗೆ ತಿಳಿಸೋಣ ಅಂತ ಹೇಳಿ ನಾನು ಈ ರೀತಿಯೂ ಮಾಡಿದ್ದೀನಿ. ನೋಡಿ ಹೀಗೆ ಫುಲ್ಲು ಚಿರೋಟಿ ರವೆನ ಈಗ ಹಾಕಿ ಬೇಗನೆ ಮಾಡಿ ಒಂದು ಕಡೆಗೆ ಇಟ್ಟರೆ ಅದು ರವೆ ಆ ಮಸಾಲೆಗೆ ಹೊಂದ್ಕೊಂಬಿಟ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹೀಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನನ್ನ ವಿಡಿಯೋ ಇವಾಗ 7 ವರ್ಷ ಆಯಿತು. ಎಷ್ಟು ಚೆನ್ನಾಗಿ ನಾನು ವಿಡಿಯೋ ಮಾಡಿದ್ರೂ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ. ತುಂಬ ಶ್ರಮವಹಿಸಿ ಭಾಳಷ್ಟು ವಿಡಿಯೋ ಹಾಕಿದ್ದೀನಿ. 2,500 ವಿಡಿಯೋನ ಹಾಕಿದ್ರೂ ನನಗೆ ಬೆಲೆ ಇಲ್ಲ. ಯಾಕೆ ಈಗ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಮನಸ್ಸಿಗೆ ಬೇಸರ ಆಗ್ತಾಯಿದೆ ಸ್ನೇಹಿತರೆ.
ನೋಡಿ ಹೀಗೆ ತವಾ ಫ್ರೈ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಸ್ನೇಹಿತರೆ, ತುಂಬ ಎಣ್ಣೆ ಹಾಕೋಕ್ಕೆ ಹೋಗಬಾರ್ದು. ಸ್ವಲ್ಪ ಎಣ್ಣೆನ ನಾವು ಸವರ್ಬಿಟ್ಟು ಈ ರೀತಿ ಚೆನ್ನಾಗಿ ಆ ಬದಿ ಈ ಬದಿ ಅಂದರೆ ಆ ಕಡೆ ಈ ಕಡೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಟ್ರೆ ಅಂತೂ ಒಂದು ರೀತಿ ತಿನ್ನಲಿಕ್ಕೆ ಈ ಸಣ್ಣ ಮಕ್ಕಳಂತೂ ಬಿಸ್ಕೆಟ್ ಥರ ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾರೆ. ಆದರೆ ಬಾಳೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೊತೆಗೆ ಹಾರ್ಟ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಆವಾಗವಾಗ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೀತಿನ ನೀವು ಬೇಕಾದರೆ ಅನ್ನ ರಸಮ್ಗಾದ್ರೂ ಮಾಡಿ ತಿನ್ನಬಹುದು. ಹೋಗಿ ಬರ್ತೀನಿ. ಹೀಗೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.